ಇಷ್ಟೊಂದು ಸಜ್ಜನಿಕೆ, ಇಷ್ಟೊಂದು ಸಹೃದಯ, ಇಂಥ ಒಳ್ಳೆಯ ಗುಣ ಇರುವಂಥ ಮನುಷ್ಯರನ್ನ ನಾವು ಅಪರೂಪಕ್ಕೆ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸಭಾಸದ, ನಿಮ್ಮೆಲ್ಲರಿಗೂ ನಮಸ್ಕಾರ. ಉಪೇಂದ್ರನ ಬಗ್ಗೆ ಏನಾದ್ರು ಹೇಳೋದು ಗಂಟ್ಲು ಹಿರಿಯ ಅಸುಲ್ಭ ಇಲ್ಲ. ಏನು ಹೌದು ಏನಲ್ಲ ಅನ್ನೋದನ್ನ ಆ ಪುಸ್ತಕದಲ್ಲಿ ಸುಮಾರು ಜನ ಬರ್ತಿದ್ದಾರೆ. ನಾನೇನು ಪುನಃ ಅದನ್ನು ಪುನರಾವರ್ತನೆ ಮಾಡ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ನಾನು ಅವರನ್ನ ನುಡಿಯೋಧ ಅಂತ ಕರೆದಿದ್ದಾರೆ. ತುಂಬ ಸರಿಯಾದ ಅರ್ಥದಲ್ಲಿ ನುಡಿಯೋಧ. ಅವರು ಸಮರೋಪಾದಿಯಲ್ಲಿ ಕನ್ನಡ ಶಬ್ದಗಳನ್ನು ಟಂಕಿಸ್ತಾ ಇದ್ರು ಅನ್ನೋದೇ ಒಂದು ವಿಶೇಷ. ಬೇಕಾದಿಯವ್ರ ಆಫೀಸ್ನಲ್ಲಿ ಅವ್ರಿಗೆ ಬೇಕಾಗಿದ್ದಂಥ ಪ್ರಮೋಷನ್ಸು ಎಲ್ಲ ತಪ್ಪಿದ್ದು ಇದೆಲ್ಲ ಕಥೆಯಾಗಿ ಹೇಳ್ತಾರೆ. ಅಂದರೆ ನಾನು ನನ್ನ ಅನುಭವದಲ್ಲಿ ಮಾತನ್ನು ಹೇಳಬೇಕು ಅಂದರೆ, ಉದಯಪಾನ್ ಕಲಾ ಸಂಘಕ್ಕಾಗಿ ನಾನು ಬೆಂಗಳೂರು ದರ್ಶನ ಸಂಪಾದಿಸ್ತಾ ಇದ್ದೀನಿ. ನಾನು ಯಶಸ್ವಿರಾವ್, ಎಂ.ಎಚ್. ಕೃಷ್ಣಯ್ಯ, ನಾವೆಲ್ಲ ಆ ಕೆಲಸ ಮಾಡುವಾಗ ಉಪೇಂದ್ರ ಅವ್ರಿಗೂ ಒಂದು ಲೇಖನ ಬರ್ಕೊಟ್ರು. ತುಂಬ ಸೊಗಸಾದ ಲೇಖನ, ಬೃಹತ್ ಉದ್ಯಮಗಳನ್ನು ಕುರಿತಾಗಿ ಲೇಖನ. ಅದು ಬೃಹತ್ ಉದ್ಯಮಗಳನ್ನು 3 ವಿಭಾಗಗಳಾಗಿ ಮಾಡಿಕೊಂಡು ಬಹಳ ವಿಶೇಷವಾದ ಅವರು ಲೇಖನ ಕೊಟ್ಟರು. ಆ ಲೇಖನದ ಒಳ ವಿವರಗಳಿಗೆ ಹೋಗೋಕ್ಕಿಂತ ನನಗೆ ಭಾಳ ವಿಶೇಷ ಅನಿಸಿತು, ಅವರ ಲೇಖನ ಓದಿದ ಮೇಲೆ ಅವರನ್ನು ಆಫೀಸಿಗೆ ಫೋನ್ ಮಾಡಿ ಕರೆಸ್ಕೊಂಡು ಹೇಳಿದೆ, ನೀವು ಬಳಸಿರುವ ಕನ್ನಡ ಶಬ್ದಗಳಿಗೆ ಸಮಾನವಾದ ಇಂಗ್ಲಿಷ್ ಶಬ್ದವನ್ನು ದಯವಿಟ್ಟು ಬ್ರಾಕೆಟಲ್ಲಿ ಹಾಕಿ ಅಂತ. ಅಷ್ಟು ಸುಂದರವಾದ ಚುಕ್ಕವಾದ ಕನ್ನಡ ಶಬ್ದ, ಆದರೆ ಎಲ್ರಿಗೂ ಗೊತ್ತೇ ಇಲ್ಲ. ನಿಮಗೆ ಕನ್ನಡ ಶಬ್ದಗಳೇ ಗೊತ್ತಿಲ್ಲ, ಅಷ್ಟು ಇಂಗ್ಲಿಷ್ ಶಬ್ದ ನಮ್ಮೊಳಗಡೆ ಸೇರಿ ಹೋಗಿದೆ. ಹಾಗೆ ಅವರು ಮಾಡಿದ 4 ಶಬ್ದಗಳನ್ನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ. ನಾವು ಸ್ಪಾರ್ಕ್ ಪ್ಲಗ್ ಅನ್ನೋ ಶಬ್ದಕ್ಕೆ ಅವರು ಕಿಡಿಬೇಳಿ ಅಂತ ಬಳಸಿ, ನಾಜಲ್ಗೆ ಸೂಸುಪ ಇದೆ, ನಾಜಲ್ ಬ್ರಾಕೆಟ್ ಸೂಸುಗಳ ಇದಕ್ಕೆ, ಸೆಲ್ಯುಲಾರ್ ಪ್ರೊಡಕ್ಷನ್ ಮೆಷಿನ್ ಸೆಲ್ ಕೋಶೀಯ ಉತ್ಪಾದನಾ ತಂತ್ರ, ಮಲ್ಟಿ ಸ್ಟೇಷನ್ ಮೆಷಿನಿಂಗ್ ಸೆಲ್ ಬಹುಯಂತ್ರ ಕೋಶ, ಸಿಮ್ಯುಲೇಷನ್ ಪ್ರತ್ಯನುಕರಣ, ಛಾಸಿ ಅಡಿಗಟ್ಟು, ಪಿಸ್ಟನ್ ಕುಂಟ, ರನ್ವೇ ಓಡುಪಥ. ಹೀಗೆ ಅವರು ಬರೆದಾಗ ಇದು ಯಾವುದಕ್ಕೂ ಇಂಗ್ಲಿಷ್ ಶಬ್ದ ಹಾಕಿರಲಿಲ್ಲ ಅವರು. ನಾನು ಅವರನ್ನು ಪ್ರಾರ್ಥಿಸಿದೆ, ದಯವಿಟ್ಟು ಬ್ರಾಕೆಟಲ್ಲಿ ಇಂಗ್ಲಿಷ್ ಪದಗಳನ್ನು ಹಾಕಿ. ಸಾಮಾನ್ಯವಾಗಿ ಇಂಗ್ಲಿಷ್ಗೆ ಕನ್ನಡ ಪದಗಳನ್ನು ಹಾಕೋದು ರೂಢಿಯಲ್ಲಿದೆ, ಆದರೆ ನಾವು ಹಂಗೆ ಮಾಡಲಿಲ್ಲ. ಕನ್ನಡ ಪದಕ್ಕೆ ಇಂಗ್ಲಿಷ್ ಯಾವುದು ಪರ್ಯಾಯ ಶಬ್ದ ಅದನ್ನು ಹಾಕಿ ಅಂತ ಕೇಳಬೇಕಾಯ್ತು. ಇವತ್ತು ನೀವು ಬೆಂಗಳೂರು ದರ್ಶನ ತೆಗೆದು ನೋಡಿದ್ರೆ ತುಂಬ ಸೊಗಸಾದ ಲೇಖನಗಳನ್ನು ಬೃಹತ್ ಉದ್ಯಮ ಮತ್ತು ರಾಣಂ ಚಂದ್ರಶೇಖರ್ ಅವರು, ಉಪೇಂದ್ರ ಅವರು ಬರೆದಿರುವ ಲೇಖನಗಳು ತುಂಬ ಉಪಯುಕ್ತವಾದ ಲೇಖನಗಳು. ಮಾಹಿತಿ ಎಷ್ಟು ಮುಖ್ಯನೋ ಭಾಷೆಯು ಅಷ್ಟೇ ಮುಖ್ಯ ಅನ್ನೋ ಹಾಗೆ ಅವ್ರು ಮಾಡ್ಕೊಂತ. ಮತ್ತೊಂದು ಪ್ರಸಂಗ ಅಂತ ಹೇಳಬೇಕು. ನನ್ನ ತಂಗಿ ಇಲ್ಲೇ ಕೂತಿದ್ದಾಳೆ. ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದವರು. ಈ ಜಯನಗರದಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ 4 ಜನ ಹುಡುಗಿಯರನ್ನು ಎಲೆಕ್ಷನ್ ಹಾಕ್ತಾರೆ. ಸಾಮಾನ್ಯವಾಗಿ ಈ ಥರ ಜ್ಯೋತಿಗಳಿಗೆ ಹಾಕೋದು ಸಹಜ. ಆ 4 ಜನ ಹುಡುಗಿಯರು ಹೋಗ್ಬೇಕಂದಾಗ ಆ ಜಯನಗರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವಿಜಯ್ ಕುಮಾರ್ ಅನ್ನೋರು 2018 ಅವರು ತೀರ್ಕೊಂಡಿದ್ರಿಂದ ಬೈ ಎಲೆಕ್ಷನ್ ಇತ್ಯಾದಿ ಆಗ್ಬೇಕು ಅಂತ ಮುಂದಕ್ಕೆ ಹೋಗಿ. ಆದರೆ ಈ ಹುಡುಗಿಯರಿಗೆ ಕೆಲಸ ಕೊಡ್ಬೇಕಲ್ಲ ಅವರು. ಅದಕ್ಕೆ ಏನು ಮಾಡ್ತಾರೆ, TR ಪುರಮಲ್ಲಿ ಅದೊಂದು ಸ್ಕೂಲು, ಆ ಸ್ಕೂಲ್ಗೆ ಎತ್ತಾಕ್ತಾರೆ. ಈ 4 ಜನ ಹುಡುಗಿಯರು ಅಲ್ಲಿ ಹೋಗಿ ನೋಡಿದ್ರೆ ಆ ಜಾಗ ಚೆನ್ನಾಗಿಲ್ಲ, ಸ್ಥಳ ಚೆನ್ನಾಗಿಲ್ಲ,
ಅಲ್ಲಿ ಇರಕ್ಕಾಗ್ದಂತ ಇದು ಅದಕ್ಕೆ ಸಾಮಾನ್ಯವಾಗಿ ಎಲೆಕ್ಷನ್ ಕಮಿಷನರ್ಸ್ ಎಲೆಕ್ಷನ್ ಆಫೀಸರ್ಸು ಅಲ್ಲೇ ಇರಬೇಕು ಅನ್ನೋ ಒತ್ತಡ ತರ್ತಾರೆ. ಎಲ್ಲೋ ಹೋಗ್ಕೊಡ್ದು ಅಂತಂದ್ರೆ ಯಾರು ಇದಕ್ಕೆ ಬಂದಿರ್ತಾರೆ ಎಲೆಕ್ಷನ್ ಕೆಲ್ಸಕ್ಕೆ ಅವರು ಆ ಜಾಗ ಬಿಟ್ಟು ಬೇರೆ ಬೇರೆ ಕಡೆ ಹೋಗೋ ಹಾಗಿಲ್ಲ. ಆತ ಒತ್ತಡ ಹಾಕಿ ಇವ್ರು ಹೇಳ್ತಾರೆ ಹುಡುಗಿಯರು ನನಗೆ ಇರಕ್ಕಾಗಲ್ಲ ಈ ಸ್ಕೂಲಲ್ಲಿ, ಒಂದು ವಾಶ್ರೂಮ್ ಇಲ್ಲ, ಒಂದು ಅನುಕೂಲ ಇಲ್ಲ. ಅವ್ರು ಹೇಳಿದ್ರೆ ಕೇಳೋದೇ ಇಲ್ಲ. ಈ ಗದ್ದಲ ಮಾಡಿದಾಗ ನನ್ನ ತಂಗಿ ನನಗೆ ಫೋನ್ ಮಾಡಿ ನನ್ಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ, ನಾವು 4 ಜನ ಇದ್ವಿ ಹಾಗೆ ಅಂತ. ನನಗೆ ಕೊಟ್ಟಿದ್ದು ಒಂದೇ KR ಪುರಂ ಅಂದ ತಕ್ಷಣ ಬಾಹ ಉಪೇಂದ್ರ. ನಾನು ಉಪೇಂದ್ರನ್ಗೆ ಫೋನ್ ಮಾಡಿ ಇಲ್ಲ ನೋಡಪ್ಪ ನಮ್ಮ ಹುಡುಗಿರಲ್ಲಿದ್ದಾರೆ, ಅವ್ರಿಗೆ ಏನ್ ಬೇಕೋ ಸ್ವಲ್ಪ ನೋಡ್ಕೊ ಹೇಳಿ. ಅವರು ಕೂಡ್ಲಿ ಓಡ್ ಹೋಗಿ ಆ ಶಾಲೆಗೆ ಹೋಗಿ ಆ ಶಾಲೆಯಲ್ಲಿದ್ದಂಥ ಆಫೀಸರ್ಸ್ಗೆ ಕನ್ವಿನ್ಸ್ ಮಾಡಿ ಈ ಹುಡುಗಿಯರಿಗೆ ಬೇರೆ ಹೋಟ್ಲಲ್ಲಿ ರೂಮಿ ಮಾಡಿಕೊಟ್ಟು ಅವ್ರು ಇರುವಷ್ಟು ಕಾಲ ಆ ಹೋಟೆಲ್ನ ಕೂತ ಪ್ರತಿಯೊಂದನ್ನು ಮೇಲಿಸುವ. ಇವತ್ತಿಗೂ ಕೂಡ ಉಪೇಂದ್ರ ಅಂದ್ರೆ ಆ ಹುಡುಗಿಯರಿಗೆ ಜ್ಞಾಪಿಸ್ಕೊಳ್ಳೋದು ಈ ಒಂದು ಪ್ರಸಂಗವನ್ನ ಅಂತ ಮತ್ತೊಬ್ಬರಿಗೆ ಅನುಕೂಲ ಮಾಡಿಕೊಡುವ ದಿಕ್ಕಿನಲ್ಲಿ ಅವರು ರಣನೇ ಅದಕ್ಕೆ ಪರ್ಯಾಯ ಇದೆ ಅಂತ ಹೇಳಿದ್ದೆ ಆಗಲ್ಲ. ಅಂತ ಆ ವಿಚಿತ್ರವಾದ ವಿಶೇಷವಾದ ಅನುಕೂಲಗಳನ್ನು ಮಾಡುವಂತ ಒಂದು ರೀತಿಯ ಪರೋಪಕಾರಿ ಗುಣ ಅಂತ ಹೇಳಿ. ಮತ್ತೆ ಅವರ ಭ್ರಾತೃಪ್ರೇಮ ರಮಾಕುಮಾರಿ ಅವರ ಬಗ್ಗೆ ಅವ್ರಿಗಿದ್ದ ಪ್ರೀತಿ ಇದೆಯಲ್ಲ ಅದು ನಾನು ಕಂಡಿಲ್ಲ. ಅದು ಒಂದು ಸಲ ನಾನು ತುಮಕೂರಿಗೆ ಭಾಷಣಕ್ಕೆ ಹೋಗ್ಬೇಕಾಗಿತ್ತು. ನಾನು ಆವತ್ತು ರಮಾಕುಮಾರಿ ಅವ್ರಿಗೆ ಸನ್ಮಾನ ಅಂತ ಇತ್ತು ಆ ಫೋಟೋಸ್ಗೆ. ನಾನು ಉಪೇಂದ್ರ ಸಿಸ್ಟರ್ಗೆ ಸನ್ಮಾನ ಇದೆಪ್ಪ ಹಂಗೆ ಅಂತ ಹೇಳಿದ್ದೆ, ಅಷ್ಟೇ ಹೇಳಿದ್ದು. ನಾನು ಈಗ ಹೋದೆ, ಆದರೆ ಅವತ್ತು ಅಲ್ಲಿ ರಮಾಕುಮಾರಿಯವ್ರು ಬಂದಿಲ್ಲ. ಆದರೆ ಉಪೇಂದ್ರ ಬಂದು ಕೈ ಕಟ್ಕೊಂಡು ಕೂತಿದ್ದಾರೆ. ಅಂದರೆ ಅವ್ರಿಗೆ ಅವರ ತಂಗಿಗೆ ಒಂದು ಸನ್ಮಾನ ಆಗುತ್ತೆ ಅನ್ನೋದು ಬೆಂಗಳೂರಿನಿಂದ ತುಮಕೂರಿಗೆ ಬರೋಕ್ಕೂ ರಜೆ ಹಾಕಿವರೆಗೂ ಹಿಂದೆ ತಿನ್ನೋರು ತಂಗಿಯ ಮೇಲೆ. ಅವತ್ತು ರಮಾಕುಮಾರಿಯವ್ರು ಬರಲಿಲ್ಲ, ಅವರು ಸನ್ಮಾನ ನಡೀಲಿಲ್ಲ. ಆದರೆ ಅಷ್ಟು ಮಟ್ಟಿಗೆ ತಂಗಿಯ ಪ್ರೀತಿ ಇದೆಯಲ್ಲ ಅದು ನಾನು ಹೇಳ್ಬಿಟ್ಟೆ ನೋಡಿ ಅವ್ರು ಬಂದಿಲ್ಲ. ಅವ್ರು ಬರ್ತಿದ್ರೆ ಏನು ಮೇಡ ನೀವಿದ್ದೀರಲ್ಲ ಪರವಾಗಿಲ್ಲ ಮಾತಾಡಿ ಅಂತಂದರು. ಹಾಗೆ ನಮ್ಮ ಜೊತೆ ಇದ್ದರು. ತಂಗಿಗೆ ಹುಟ್ಟಿದಪ್ಪ ಮಾಡಿದ್ದು ನೆನಪಿದೆ ನನಗೆ. ಇಂಥ ಅನೇಕ ಸಜ್ಜನಿಕೆ ಸನ್ನಡತೆ ಎಲ್ಲರನ್ನೂ ಪ್ರೀತಿಸುವ ಜೀವ. ಅವರು ಸಮಾರಂಭಗಳು ಇದ್ದರೆ ಕನ್ನಡ ಗೆಳೆಯರ ಬೆಳಗದ ಸಮಾರಂಭ ಅಂದರೆ ಆ ಸಮಾರಂಭದ ನಿರೂಪಣೆಯನ್ನು ಅವರೇ ಮಾಡಿರ್ತಾರೆ. ಅಚ್ಚ ಕನ್ನಡದಲ್ಲಿ ಸೊಗಸಾಗಿ ನಿರೂಪಣೆ ಮಾಡೋದು ತುಂಬ ಮೆಲುವುದು. ಕೇಳೋದಕ್ಕೆ ಒಂದು ಕೋಗಿಲೆ ಸ್ವರ ಕೇಳಿದಂಗೆ ಆಗೋದು. ಒಂದು ಸಮಾರಂಭಕ್ಕೆ ಅವರು ಬೇಗ ಬರೋಕ್ಕಾಗಲ್ಲ, ನಿರೂಪಣೆ ಮಾಡೋರು ಬಂದಿಲ್ಲ, ಬೇರೆಯವರು ಅದಕ್ಕೆ ಸಿದ್ಧ ಮಾಡ್ಕೊಂಡಿಲ್ಲ, ತುಂಬ ಅನಿವಾರ್ಯ ಸಂದರ್ಭ. ರಾನಮ್ಮವರು ಅವ್ರ ಸ್ವಾಗತ ಭಾಷಣನ ಲಂಬಿಸ್ತಾನೇ ಇದ್ರು ಅವ್ರು ಬರೋರು. ಆದರೆ ಬಂದರು, ಓಡೋಡ್ಕೊಂಡು ಬಂದರು. ಅವ್ರಿಗೆ ಆಫೀಸಲ್ಲಿ ಏನೋ ಕೆಲಸ ಬಿತ್ತು, ಸ್ವಲ್ಪ ಬೇಗ ಬರೋಕ್ಕಾಗಲಿಲ್ಲ. ಬಂದು ತಕ್ಷಣ ಆ ಕಾರ್ಯಕ್ರಮವನ್ನು ತಗೊಂಡು ಇಡೀ ಕಾರ್ಯಕ್ರಮದ ಉದ್ದಕ್ಕೂ ಕ್ಷಮಾಪಣೆಯನ್ನು ಕೇಳ್ತಾ ಇದ್ರು. ನನ್ನಿಂದ ತಡ ಆಗಿದೆ, ನನ್ನಿಂದ ತೊಂದರೆ ಆಗಿದೆ, ಕ್ಷಮೆ ಇರಲಿ ಅಂತ. ಇಷ್ಟೊಂದು ಸಜ್ಜನಿಕೆ, ಇಷ್ಟೊಂದು ಸಹೃದಯ, ಇಂಥ ಒಳ್ಳೆಯ ಗುಣ ಇರುವಂಥ ಮನುಷ್ಯರನ್ನ ನಾವು ಅಪರೂಪಕ್ಕೆ ಕಾಣೋದೇ ಅಪರೂಪ. ಈ ದಿನಗಳಲ್ಲಿ ಮನುಷ್ಯತ್ವನೇ ಅಪರೂಪ ಆಗ್ತಾ ಇದೆ. ಹೋಗ ಕೆಲವೊಂದು ಕಡೆ ಇಂಥ ಒಬ್ಬ ಇವತ್ತಿವಂತದ ಒಂಥರ ಏನು ಹೇಳೋದು, ಅತ್ಯುತ್ತಮ ಪುರುಷೋತ್ತಮ ಅಂತಾರಲ್ಲ ಹಾಗೆ ಆತ ಇದ್ದಂಥವ್ರು. ಅಂಥ ಒಬ್ಬ ನಿರೂಪಕನನ್ನು, ಅಂಥ ಒಬ್ಬ ಕನ್ನಡ ಯೋಧನನ್ನು ಸರಿಯಾದ ಅರ್ಥದಲ್ಲಿ ಯೋಧ ಅಂತ ಕರೆದಿದ್ದಾರೆ. ನಿಜವಾಗಿಯೂ ಅವರು ಶಬ್ದ ಯೋಧನೆ. ಅಂಥ ಒಬ್ಬ ಕನ್ನಡ ಪ್ರೀತಿ ಇದ್ದಂಥ ದೊಡ್ಡ ಹುದ್ದೆಯಲ್ಲಿದ್ದರೂ ಒಂಚೂರು ಅದನ್ನು ತೋರಿಸ್ಕೊಳ್ತಂಥ ವಿನಯವರ್ಧನನ್ನು ಇವತ್ತು ನಾವು ಕಳ್ಕೊಂಡಿರೋದು ಸಣ್ಣ ವಸ್ತುವನ್ನಲ್ಲ, ಅದು ಬಹಳಷ್ಟು ದೊಡ್ಡ ವಸ್ತು, ಬಹಳಷ್ಟು ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳ್ತಾನೆ.
ಆತ ಹೋಗಿದ್ದಾರೆ ಅನ್ನೋಕ್ಕಿಂತ ಆತನ ಶಬ್ದಗಳು, ಆತನ ಕೆಲಸಗಳು, ಆತನ ನಯ ವಿನಯದ ಮೂಲಕ ನಮ್ಮ ಮಧ್ಯೆ ಇದ್ದಾರೆ, ಇರ್ತಾರೆ ಅಂತ ಅಂದ್ಕೊಳ್ಳೋಣ. ಅವರು ಬರೀ ಫೋಟೋದಲ್ಲಲ್ಲ, ನಮ್ಮೆಲ್ಲರ ಮನಸ್ಸಿನಲ್ಲಿ ಇದ್ದಾರೆ, ಸದಾ ಇರ್ತಾರೆ. ಅವ್ರಿಗೆ ನಾವೊಂದು ನಮಸ್ಕಾರ ಹೇಳೋಣ.